ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಹೊಸ ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಮೆಡಿಸಿನ್ ಬಂದುಬಿಟ್ಟು ಒಂದು ಬಿಕೋಜಿಂಕ್ ಅನ್ನುವಂಥ ಒಂದು ಕ್ಯಾಪ್ಸೂಲ್ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದರ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಒಂದು ಬಿಕೋಜಿಂಕ್ ಕ್ಯಾಪ್ಸೂಲ್ ಅನ್ನುವಂಥದ್ದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಡಾಕ್ಟರ್ ರೆಡ್ಡಿ ಲ್ಯಾಬ್ರೋಟರೀಸ್ ಅನ್ನುವಂಥ ಒಂದು ಕಂಪ್ನಿ ಏನು ಮಾಡಿತು, ಈ ಒಂದು ಕ್ಯಾಪ್ಸೂಲನ್ನು ತಯಾರು ಮಾಡ್ತು. ಮತ್ತು ಇದರ ಒಂದು ಪ್ಯಾಕೇಜಿಂಗ್ ಮತ್ತು MRPಯನ್ನು ನೋಡೋದ್ರೆ ಪ್ಯಾಕೇಜಿಂಗ್ ಬಂದುಬಿಟ್ಟು ನೀವು ಪ್ಯಾಕೇಜಿಂಗ್ ಅಂತಂದರೆ ಒಂದು ಸ್ಟ್ರಿಪ್ಪಲ್ಲಿ 30 ಟ್ಯಾಬ್ಲೆಟ್ ಸಿಗ್ತಾವೆ ಈ ಒಂದು ಇದೊಂದು ಸ್ಟ್ರಿಪ್ಪಲ್ಲಿ. ಮತ್ತು ಇದರ MRP ಬಂದುಬಿಟ್ಟು 30 ಟ್ಯಾಬ್ಲೆಟ್ಗೆ ನಿಮಗೆ ₹70 ಆಗುತ್ತೆ. ಇದು ನಾನು ವಿಡಿಯೋ ಮಾಡೋ ಟೈಮಲ್ಲಿರುವಂಥ ಒಂದು MRP ಆಗಿರುತ್ತೆ. ಮತ್ತು ಇದರಲ್ಲಿರುವಂಥ ಒಂದು ಕಂಟೆಂಟ್ ಮಾಲಿಕ್ಯೂಲ್ ನೇಮ್ ಅಂತ ನೋಡೋದಾದ್ರೆ ಕಾಂಬಿನೇಷನಲ್ಲಿ ಈ ಒಂದು ಕ್ಯಾಪ್ಸೂಲಲ್ಲಿ ನಿಮಗೆ ಸಿಗ್ತದೆ. ಅಂದರೆ ನಾವು ಏನು ಸ್ಟ್ರಿಪ್ ಮೇಲೆ ನೋಡಿದ್ಮೇಲೆ ಏನಾಗುತ್ತೆ ಅಂದರೆ ಅದರಲ್ಲಿ ಜಿಂಕ್ ಮತ್ತು ಬಿ ಕಾಂಪ್ಲೆಕ್ಸ್ ಫೋರ್ಟಿಫೈಡ್ ಅಂತ ಬರೆದಿದ್ದಾರೆ. ಅಂದರೆ ಜಿಂಕು ಮಿನರಲ್ಸ್ಗಳು ಇರ್ತಾವೆ ಮತ್ತು ಬಿ ಕಾಂಪ್ಲೆಕ್ಸ್ ಈ ಒಂದು ಕ್ಯಾಪ್ಸೂಲಲ್ಲಿ ಸಿಗುತ್ತೆ. ಅಂತಂದರೆ ಈ ಜಿಂಕು ಕ್ಯಾಲ್ಶಿಯಂ ಮಿನರಲ್ಲಿ ಆತ. ಮತ್ತು ಬಿ ಕಾಂಪ್ಲೆಕ್ಸಲ್ಲಿ ಅಂತಂದು ನೋಡಿದ್ರೆ ಬಿ ಕಾಂಪ್ಲೆಕ್ಸ್ ಬಂದುಬಿಟ್ಟು ನಿಮಗೆ ಥಯಾಮಿನ್ ಆಗಿರ್ಬೋದು, ರೈಬೋಫ್ಲೋವಿನ್, ವಿಟಮಿನ್ B6, ವಿಟಮಿನ್ B12, ಫೋಲಿಕ್ ಆ್ಯಸಿಡ್, ವಿಟಮಿನ್ C, ನಿಯಾಸಿನಮೈಡ್ ಇವೆಲ್ಲವೂ ಏನಾಗುತ್ತೆ ಬಿ ಕಾಂಪ್ಲೆಕ್ಸಲ್ಲಿ ಬರ್ತಾವೆ. ಇವೆಲ್ಲರ ಕಾಂಬಿನೇಷನ್ ನಿಮಗೆ ಎಷ್ಟು MG ಪ್ರಮಾಣವನ್ನು ನೋಡಿದ್ರೆ ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆವಾಗ ನೀವು ಎಷ್ಟು ಪ್ರಮಾಣ ಇದೆ ಅಂತ ನೋಡ್ಕೋಬೋದು. ಮತ್ತು ಈ ಒಂದು ಬಿಕೋಸಿಲ್ಸ್ ಯಾವಾಗೆಲ್ಲ ತೊಗೋಬೋದು, ಅದು ಯಾವೊಂದು ಕಂಡೀಷನಲ್ಲಿ ಬರೆದು ಕೊಡ್ತಾರೆ ಅಂತ ನೋಡೋದಾದ್ರೆ ಇದು ಯೂಸಸ್ ಅಂತಂತಂದರೆ ಈ ಒಂದು ವಿಟಮಿನ್ ಡಿಫಿಷಿಯನ್ಸಿ ಇದ್ದವರಿಗೆ ಅಥವಾ ಮಿನರಲ್ ಡಿಫಿಷಿಯನ್ಸಿ ಇದ್ದವರಿಗೆ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳಲಿಕ್ಕೆ ಹೇಳ್ತಾರೆ. ಮತ್ತು ಇದು ಏನು ಮಾಡುತ್ತೆ ಅಂತಂದರೆ ಇದರಲ್ಲಿ ಜಿಂಕ್ ಇರೋದ್ರಿಂದ ಏನಾಗುತ್ತೆ ಕಾಂಬಿನೇಷನ್ ಆಗಿ ಮಿನರಲ್ ಇರೋದ್ರಿಂದ ಈ ನಾರ್ಮಲ್ ಈ ಸೆಲ್ ಡೆವಲಪ್ಮೆಂಟಿಗೆ ಏನಾಗುತ್ತೆ ಒಂದು ಗುರುತಾಗಲಿಕ್ಕೆ ಮತ್ತು ಡೆವಲಪ್ಮೆಂಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಇಮ್ಯುನಿಟಿನ ಏನು ಮಾಡುತ್ತೆ ಬೂಸ್ಟನ್ನು ಮಾಡ್ತಾ ಹೋಗುತ್ತೆ. ಇಷ್ಟು ಇದರ ಒಂದು ಯೂಸಸ್ ಬೆನಿಫಿಟ್ಸ್ ಆಯಿತು. ಮತ್ತು ಇದರ ಒಂದು ಡೋಸೇಜನ್ನು ನೋಡೋದಾದ್ರೆ ಡೋಸೇಜ್ ಬಂದುಬಿಟ್ಟು ಇದನ್ನು ಆಸ್ ಎ ಡೈರೆಕ್ಟರ್ ಬೈ ದ ಫಿಸಿಷಿಯನ್ ಅಂತ ಕರೀತಾರೆ. ಅಂತಂದರೆ ಯಾವುದೋ ಒಂದು ಮೆಡಿಸಿನ್ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಡಾಕ್ಟರ್ ಕನ್ಸಲ್ಟನ್ನು ಮಾಡಬೇಕಾಗತ್ತೆ. ಇದು ಇನ್ ಜನರಲಾಗಿ ಹೇಳೋದಾದ್ರೆ ಈ ಒಂದು ಟ್ಯಾಬ್ಲೆಟಿನ ಒಂದು ಕ್ಯಾಪ್ಸೂಲನ್ನು ಡೋಸೇಜ್ ಬಂದುಬಿಟ್ಟು ನಿಮಗೆ ಒಂದು 5 ಡೇಸ್ ತೆಗೆದುಕೊಳ್ಳೋಕೆ ಹೇಳ್ತಾರೆ. ಒಂದು ದಿನಕ್ಕೆ 2 ಹೊತ್ತು 5 ಡೇಸ್ 5 ದಿನ ಮಟ್ಟ ಏನು ಮಾಡಬೇಕು ಈ ಕ್ಯಾಪ್ಸೂಲನ್ನು ತೆಗೆದುಕೊಳ್ಬೇಕಾಗತ್ತೆ. ಡೈಲಿ ಒಬ್ಬರು ಇಲ್ಲ ಅಂತಂದು ಏನಾಗುತ್ತೆ ಡೈಲಿ ಒಂದು ಟೈಮು ತೆಗೆದುಕೊಳ್ಳೋಕೆ ಹೇಳ್ತಾರೆ, 1 ತಿಂಗಳು ತೆಗೆದುಕೊಳ್ಳೋಕೆ ಹೇಳ್ತಾರೆ ಈ ಒಂದು ಕ್ಯಾಪ್ಸೂಲನ್ನು. ಮತ್ತು ಇದರ ಸೈಡ್ ಎಫೆಕ್ಟ್ ಬಂದುಬಿಟ್ಟು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋಲ್ಲ. ಇನ್ ಕೇಸ್ ನಿಮಗೆ ಸೈಡ್ ಎಫೆಕ್ಟ್ ಆಗ್ತಾಯಿತ್ತು ಅಂತಂದ್ರೆ ಆ ಒಂದು ಮೆಡಿಸಿನನ್ನು ಸ್ಟಾಪ್ ಮಾಡಿ ಡಾಕ್ಟರ್ಗೆ ಕನ್ಸಲ್ಟನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿರಿ, ಅದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.